ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇವ್ರ ಹೆಸರು ನಿಧಿ ಕಾಮತ್ ಅಂತ. ಮೂಲತಃ ಕಟಪಾಡಿಯವರು. ಜನಪ್ರಿಯ ಸ್ಯಾಕ್ಸೋಫೋನ್ ವಾದಕಿಯಾಗಿರುವ ಇವರು ತನ್ನ ಸ್ಯಾಕ್ಸೋಫೋನ್ ವಾದನದ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ. ಇವರು ನಡೆದು ಬಂದ ಹಾದಿ ಹೇಗಿತ್ತು ಬನ್ನಿ ನೋಡ್ಕೊಂಬರೋಣ. ನಿಧಿ ಕಾಮತ್ ಅವರು 6ನೇ ವಯಸ್ಸಿನಲ್ಲಿ ಅಲೆವೂರು ಸುಂದರ ಸೇರಿಗಾರರಲ್ಲಿ ಸ್ಯಾಕ್ಸೋಫೋನ್ ಅನ್ನು ಕಲಿಯಲು ಪ್ರಾರಂಭಿಸಿದರು. ಈ ಪ್ರತಿಭೆಯ ಪ್ರತಾಪ ಮತ್ತು ಸಾಧನೆ ಆರಂಭವಾದಾಗ ಸ್ಯಾಕ್ಸೋಫೋನ್ ದೊಡ್ಡದಾಗಿತ್ತು. ಈಕೆಯ ಗಾತ್ರವು ಕೈ ಬೆರಳುಗಳು ಸಣ್ಣದಾಗಿತ್ತು. ಆದರೆ ಈಗ ಸ್ಯಾಕ್ಸೋಫೋನ್ ನುಡಿಸುತ್ತಾ ಒಂದಿಷ್ಟು ರಾಗಗಳನ್ನು ಸುಶ್ರಾವ್ಯವಾಗಿ ನುಡಿಸುತ್ತಾ ಸಂಗೀತ ಪ್ರಿಯರನ್ನು ಆಕರ್ಷಿಸುತ್ತಿದ್ದಾಳೆ. ಖ್ಯಾತ ಸ್ಯಾಕ್ಸೋಫೋನ್ ವಾದಕರಾದ ಕದ್ರಿ ಗೋಪಾಲನಾಥ್ ಅವರು ತಮ್ಮ 60ನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಈ 8 ವರ್ಷದ ಪುಟ್ಟ ಬಾಲಕಿಯ ಸ್ಯಾಕ್ಸೋಫೋನ್ ವಾದನಕ್ಕೆ ತಲೆದೂಗಿದ್ದು, ಅಷ್ಟು ಪುಟ್ಟ ಬೆರಳುಗಳ ನಡುವೆ ವಾದನಗಳ ಲಯಬದ್ಧತೆಯನ್ನು ಕಲಿಸಿದ್ದ ಗುರುವಿನ ಬಗ್ಗೆಯೂ ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಭರತನಾಟ್ಯ, ಫಿಲ್ಮಿ ನೃತ್ಯ, ಫುಟ್ಬಾಲ್, ಹ್ಯಾಂಡ್ಬಾಲ್, ಜಾವ್ಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಹುಲಿವೇಷ, ಕೋಲದ ವೇಷ ಮತ್ತಿತರ ಕಲೆಗಳಲ್ಲೂ ತನ್ನ ಪರಿಣಿತಿಯನ್ನು ಸಾಧಿಸಿದ್ದಾಳೆ. ಅಂದಿನ ಸಚಿವರಾದ ಕೀರ್ತಿಶೇಷ ಡಾಕ್ಟರ್ VS ಆಚಾರ್ಯ ಪ್ರದಾನಿಸಿದ 2010 ಸಾಲಿನ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಅರಳು ಮಲ್ಲಿಗೆಯಂತಹ ರಾಜ್ಯ ಪ್ರಶಸ್ತಿ, ಬೆಳೆವ ಸಿರಿ ಇನ್ನಿತರ 10 ಹಲವು ರಾಜ್ಯ ಮಟ್ಟದ ಪ್ರಶಸ್ತಿಗಳು, ಸನ್ಮಾನಗಳು, ಅಭಿನಂದನಾ ಪತ್ರ, ಪ್ರಶಸ್ತಿ ಪತ್ರಗಳ ಬೆಳಕು ಈಕೆಯ ಬಾಳನ್ನು ಮತ್ತಷ್ಟು ಬೆಳಗಿಸಿದೆ. ಈಗ ಎಲ್ಲರೂ ಎಜುಕೇಷನ್ ಹೇಳಿ ಅದರಲ್ಲಿ ಕಾನ್ಸಂಟ್ರೇಟ್ ತುಂಬ ಮಾಡ್ತಾರೆ. ನಾನು ಏನು ಹೇಳೋದಂದರೆ, ಎಜುಕೇಷನ್ ಜೊತೆಗೆ ಬೇರೆ ಆ್ಯಕ್ಟಿವಿಟೀಸ್, ಟ್ಯಾಲೆಂಟಲ್ಲಿಯೂ ನೀವು ಬ್ಯುಸಿ ಆಗಿರಬೇಕು. ಓದಿ ಸ್ಟ್ರೆಸ್ ಆದರೆ ನೀವೀಗ ಸಿಂಗಿಂಗ್, ಡ್ಯಾನ್ಸಿಂಗಲ್ಲಿದ್ದರೆ ನಿಮ್ಮ ಟೈಮನ್ನು ಅಲ್ಲಿ ಸ್ಪೆಂಡ್ ಮಾಡಬೇಕು. ಮೇನ್ಲಿ ಇದರಲ್ಲಿ ಟೈಮ್ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಹೀಗೆ ನೀವು ಇದರಲ್ಲಿ ಮುಂದೆ ಹೋಗಿಗೆ ಎಂತಾದರೂ ಟ್ಯಾಲೆಂಟಲ್ಲಿದ್ದರೆ ಅದರಲ್ಲಿ ನೀವು ಮುಂದೆ ಹೋಗಿದರೆ ಒಂದು ಸಮಾಜದಲ್ಲಿ ನಿಮ್ಮನ್ನು ಯಾರಾದರೂ ಗುರುತಿಸ್ತಾರೆ. ಸೊ ಹಾಗೆ ನೀವು ಅದರಲ್ಲಿ ಮುಂದೆ ಈಗ ಎಜುಕೇಷನ್ ವಿತ್ ಅದರೊಟ್ಟಿಗೆ ಸಹ ಮುಂದೆ ಹೋಗ್ಬೋದು. ನೀವೇನಾದರೂ ಲೈಫಲ್ಲಿ ಗೋಲ್ ಸೆಟಲ್ ಮಾಡ್ಬೋದು.